ಬಂದಾಗ ಭದ್ರತೆಯನ್ನು ನೀಡಲಾದಂಥ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ವಿಶ್ವದಲ್ಲಿ ಪ್ರಧಾನಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಭದ್ರತೆಯನ್ನು ವಿಶ್ವದಲ್ಲಿದ್ದಂಥ ಎಲ್ಲ ದೇಶಗಳು ಪ್ರಧಾನಮಂತ್ರಿಗಳಿಗೆ ಭದ್ರತೆಯನ್ನು ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭದ್ರತೆಯನ್ನು ಒದಗಿಸುವಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನಂತ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಗೃಹ ಮಂತ್ರಿಗಳಂತ ಪರಮೇಶ್ವರ್ ಅವರು, ಅವ್ರು ತಿಳ್ಕೊಂತ ಇದ್ದಾರ ಬಿಜೆಪಿಯವರಿಗೆ ಮಾತ್ರ ಪ್ರಧಾನಮಂತ್ರಿಗಳು ಅಂತೇಳಿ ತಿಳ್ಕೊಂತ ಇದ್ದಾರ. ಅವ್ರು ಈ ದೇಶದ ಪ್ರಧಾನಮಂತ್ರಿಗಳಂತೇಳಿ ಅವ್ರು ತಿಳ್ಕೊಂತ ಇಲ್ಲ. ಯಾಕಂತೆ ದೇಶದ ಪ್ರಧಾನಮಂತ್ರಿಗಳು ಅತ್ಯಂತ ರಿಸ್ಕ್ದಲ್ಲಿರುವಂತ ವಿಶ್ವ ನಾಯಕ ಮೋದಿಜಿಯವರು. ಆದರೆ ನಿನ್ನೆ ಪ್ರಧಾನಮಂತ್ರಿಗಳು ಬಂದಂತ ಸಮಯದಲ್ಲಿ, ಕರ್ನಾಟಕಕ್ಕೆ ಬೆಂಗಳೂರಿಗೆ ನಿನ್ನೆ ಬಂದಂತ ಪ್ರಧಾನಮಂತ್ರಿಗಳ ಸಮಯದಲ್ಲಿ ಹತ್ತತ್ರ 100 ಮಂದಿನ ಇನ್ಸ್ಪೆಕ್ಟರ್ಗಳನ್ನು 100 ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಂತ ಕೆಲಸ ಈ ಸರ್ಕಾರ ಮಾಡ್ತಿದೆ. ನಾನು ಕೇಳ್ತೇನೆ, ಅವ್ರು ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಅಷ್ಟು ತುರ್ತಾಗಿ ಅವ್ರನ್ನ ವರ್ಗಾವಣೆ ಮಾಡಲಿಕ್ಕೆ ಅವ್ರು ಏನು ಯಾಕಂದ್ರೆ ಇವತ್ತು ಪ್ರಧಾನಮಂತ್ರಿಗಳು ಬರಂತ ಅದಿಯಲ್ಲಿ ಜಿಲ್ಟನ್ 6 ಸಿಕ್ಕಿದಾವ, ವೈರ್ಗಳು ಸಿಕ್ಕಿದಾವ. ಅವ್ರಿಗೆ ಏನನ್ನು ಎಚ್ಚರಿಕೆ ಮಾಡಿದ್ರೆ ಯಾರು ಹೊಣೆ, ಯಾರು ರೆಸ್ಪಾನ್ಸಿಬಿಲಿಟಿ? ಯಾಕೆ ಪ್ರಧಾನಮಂತ್ರಿಗಳ ಮೇಲೆ ಏನು ಪಂಚರಾಜ್ಯಗಳು ಚುನಾವಣೆ ಗೆದ್ದಾರ ಅಂತೇಳಿ ಪ್ರಧಾನಮಂತ್ರಿಗಳ ಮೇಲೆ ಕೋಪನ? ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಧಾನಮಂತ್ರಿಗಳ ಬಗ್ಗೆ ಕಾಳಜಿ ಇಲ್ಲ, ಪ್ರಧಾನಮಂತ್ರಿಗಳ ಬಗ್ಗೆ ಗೌರವ ಇಲ್ಲ. ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬರ್ತಾ ಇದಾರ, ಬೆಂಗಳೂರು ಬರ್ತಾ ಇದಾರೆ ಅಂದ್ರೆ ಈಗ ಅವರು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಅನ್ನಂತ ವಿಚಾರದಲ್ಲಿ ಕೂಡ ಕಾಳಜಿ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಅವ್ರು ಬರಂತ ಹಾದಿಯಲ್ಲಿ ಏನು ಜಿಲ್ಟನ್ 6 ಸಿಕ್ಕಿದಾವ, ವೈರಸ್ ಸಿಕ್ಕಿದಾವ ಏನ್ ಸಿಕ್ಕಿದಾವ, ಆದಷ್ಟು ಶೀಘ್ರದಲ್ಲೇ NIA ತನಿಖೆಗೆ ಅದನ್ನ ಒಪ್ಪಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.